ಓಕೆ. ಫೈನ್. ಇವಾಗ SAP ಅಂದ್ರೆ ಏನು ಅಂದ್ರೆ, SAP ಅನ್ನೋದು ಒಂದು ಸಾಫ್ಟ್ವೇರ್. ಓಕೆನಾ? SAP ಅನ್ನೋದು ಒಂದು ಸಾಫ್ಟ್ವೇರ್. ಸೊ ಸಾಫ್ಟ್ವೇರ್ಸ್ ಅಲ್ಲಿ ನಿಮ್ಗೆ ಎಷ್ಟು ಟೈಪ್ ಇದೆ ಅಂತ ನೋಡೋದಾದ್ರೆ, ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ನೋಡಿದ್ರೆ ನಿಮಗೆ ಬೆಳಿಗ್ಗೆ ಕನ್ಫ್ಯೂಸ್ ಆಗಿರುತ್ತೆ ಏನೇನಾಗ್ತಿದೆ ಅಂತ, ಬಟ್ ಇವಾಗ ಕ್ಲಾರಿಟಿ ಸಿಗ್ಬೋದು. ಓಕೆ, ಸೊ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬರ್ಬೋದು. ಈಗ ವಿಂಡೋಸ್ ಬರ್ಬೋದು, ಲಿನಕ್ಸ್ ಬರ್ಬೋದು, iMac ಬರ್ಬೋದು, ಬೇರೆ ಬೇರೆ ಸಾಫ್ಟ್ವೇರ್ಸ್ ಬರ್ಬೋದು, ಇಲ್ಲಾಂದ್ರೆ ಆಂಟಿ ವೈರಸ್ ಬರ್ಬೋದು. ಓಕೆ, ಸೊ ಅದಾದ್ಮೇಲೆ ಎಂಟರ್ಟೈನ್ಮೆಂಟ್ ಸಾಫ್ಟ್ವೇರ್ಸ್. ಓಕೆ, ಸೊ ಎಂಟರ್ಟೈನ್ಮೆಂಟ್ ಸಾಫ್ಟ್ವೇರ್ಸ್ ಬರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಂಕಿಂಗ್ ಸಾಫ್ಟ್ವೇರ್ಸ್. ಓಕೆ, ಆಮೇಲೆ ಸೈಬರ್ ಸೆಕ್ಯೂರಿಟಿ. ಓಕೆ, ಇದೇ ತರ ತುಂಬಾ ಸಾಫ್ಟ್ವೇರ್ಗಳಿರುತ್ತೆ. ಸೊ ಗೇಮಿಂಗು. ಓಕೆ, ಸೊ ಇದಾದ್ಮೇಲೆ ಇನ್ನೊಂದು ಸಾಫ್ಟ್ವೇರ್ ಬರುತ್ತೆ, ದಟ್ ಈಸ್ ERP ಸಾಫ್ಟ್ವೇರ್. ಓಕೆ, ಸೊ ERP ಅಂದ್ರೆ ಏನು ಅಂದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ. ಸೊ ERP, ಓಕೆ, ERP ಅಂದ್ರೆ ಒಂದು ಟೈಪ್ ಆಫ್ ಸಾಫ್ಟ್ವೇರ್. ಇದರ ಅರ್ಥ ಏನು ಅಂದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಓಕೆ, ಸೊ ಎಂಟರ್ಪ್ರೈಸ್ ಅಂದ್ರೆ ಕಂಪನಿ. ಸೊ ಎಂಟರ್ಪ್ರೈಸ್ ಅಂದ್ರೆ ಒಂದು ಕಂಪನಿ, ಇಲ್ಲಾಂದ್ರೆ ಆರ್ಗನೈಸೇಷನ್, ಅದಕ್ಕೆ ಎಂಟರ್ಪ್ರೈಸ್ ಅಂತ ಕರೀತಾರೆ. ಸೊ ರಿಸೋರ್ಸಸ್ ಅಂದ್ರೆ ಯಾವ್ದಂದ್ರೆ ಮ್ಯಾನ್, ದೆನ್ ಮಷೀನ್, ಆಮೇಲೆ ಮನಿ, ಆಮೇಲೆ ಮಟೀರಿಯಲ್ಸ್. ಇವಿಷ್ಟಕ್ಕೆ ರಿಸೋರ್ಸಸ್ ಅಂತ ಕರೀತಾರೆ. ಪ್ಲಾನಿಂಗ್. ಓಕೆ, ಯಾವ್ದಾದ್ರು ಇಂಡಸ್ಟ್ರಿನಲ್ಲಿ ಈ ರಿಸೋರ್ಸ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ ತಂದ್ಕೊಡಕ್ಕೆ ಯಾವ್ದಾದ್ರು ಸಾಫ್ಟ್ವೇರ್ ಹೆಲ್ಪ್ ಮಾಡ್ತು ಅಂದ್ರೆ ಅದಕ್ಕೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್ಸ್ ಅಂತ ಕರೀತಾರೆ. ಸೊ ನಿಮಗೆ ERP ನಲ್ಲಿ ಒಂದು ಸಾಫ್ಟ್ವೇರ್ ಗೊತ್ತಿರ್ಬೋದು, ನಿಮ್ಗೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ. ಟ್ಯಾಲಿ ಅಂತ ಒಂದು ಸಾಫ್ಟ್ವೇರ್ ಇತ್ತು ಗೊತ್ತಾ? ಸೊ ದಟ್ ಈಸ್ ನಥಿಂಗ್ ಬಟ್ ERP. ಅಕೌಂಟಿಂಗ್ ಎಂಟ್ರೀಸ್. ಸೊ ಪ್ರತಿ ಒಂದನ್ನು ಟ್ಯಾಲಿನಲ್ಲಿ ಆಡ್ ಮಾಡ್ಬಿಟ್ಟು ಅದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಅದೇ ರೀತಿ ಸೊ SAP, ದೆನ್ ಒರಾಕಲ್ ಅಂತ ಇದೆ, ಅದಾದ್ಮೇಲೆ ಪೀಪಲ್ ಸಾಫ್ಟ್ ಅಂತ ಇದೆ, ಆಮೇಲೆ IBM ಅವ್ರದ್ದಿದೆ. ಸೊ ಇದೇ ತರ ತುಂಬಾ ಇದೆ, ತುಂಬಾ ERP ಸಾಫ್ಟ್ವೇರ್ಗಳಿದೆ. ಓಕೆ, ಸೊ ERP ಏನಕ್ಕೆ ಮುಖ್ಯ, ಹೇಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಒಂದು ಎಕ್ಸಾಂಪಲ್ ತಗೋಣ. 1970s ಅಲ್ಲಿ ಒಂದು ಸ್ಕೂಟರ್ ಅನ್ನ ಆರ್ಡರ್ ಮಾಡ್ಬೇಕು ಅಂದ್ರೆ, ಸ್ಕೂಟರ್ ಅನ್ನ ಆರ್ಡರ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಿದ್ವಿ? ಫಸ್ಟ್ ಶೋರೂಮ್ಗೆ ಹೋಗಿ ಆರ್ಡರ್ ಮಾಡ್ತಿದ್ವಿ. ಓಕೆ, ಸೊ ಶೋರೂಮ್ ಇಂದ ಹೆಡ್ ಆಫೀಸ್ಗೆ, ಶೋರೂಮ್ ಟು ಹೆಡ್ ಆಫೀಸ್. ಸೊ ಶೋರೂಮು ಇನ್ ಕೇಸ್ ಬ್ಯಾಂಗ್ಳೂರಲ್ಲಿ ಇದ್ರೆ ಹೆಡ್ ಆಫೀಸ್ ಮುಂಬೈಲಿ ಇರ್ತಿತ್ತು. ಸೊ ಹೆಡ್ ಆಫೀಸ್ಗೆ ಹೋಗೋದಕ್ಕೆ ಪೋಸ್ಟ್ ಅಲ್ಲಿ ಕಳಿಸ್ತಿದ್ರು, 1 ವೀಕ್ ಬೇಕಾಗ್ತಿತ್ತು. ಓಕೆ, ಸೊ ಅಗೇನ್ ಹೆಡ್ ಆಫೀಸ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗೆ, ಮತ್ ಅಗೇನ್ ಪೋಸ್ಟಲ್ ನೋಟಿಫಿಕೇಶನ್ ಹೋಗ್ತಿತ್ತು, ಈ ತರ ಸ್ಕೂಟರ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ. ಸೊ ಅದು ಮುಂಬೈಯಿಂದ ಹರಿಯಾಣ ಹೋಗ್ತಿತ್ತು, ಇಲ್ಲಾಂದ್ರೆ ಮುಂಬೈಯಿಂದ ಚೆನ್ನೈ ಹೋಗ್ತಿತ್ತು. ಅದಕ್ಕೆ 1 more ವೀಕ್ ಆಗ್ತಿತ್ತು. ಅದಾದ್ಮೇಲೆ ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್ಗೆ 6 months ಅಂತಾನೆ ಇಟ್ಕೊಳ್ಳಿ. ಓಕೆ, ದೆನ್ ಟ್ರಾನ್ಸ್ಪೋರ್ಟ್. ಸೊ ಟ್ರಾನ್ಸ್ಪೋರ್ಟ್ಗೆ 1 month ಅಂತ ಇಟ್ಕೊಳ್ಳಿ. ಸೊ ಟೋಟಲ್ ಒಂದು ಆರ್ಡರ್ ಮಾಡಿದಾಗಿಂದ ನಮ್ ಕೈಗೆ ಸ್ಕೂಟರ್ ಬಂದು ಸೇರೋದಕ್ಕೆ 7 months 2 weeks ಆಗ್ತಿತ್ತು. ಓಕೆ, ಇದು ಅವಾಗ ಇದ್ದಿದ್ ಸಿನಾರಿಯೋ. ಬಟ್ ಇವತ್ತು ಹೇಗಿದೆ ಅಂದ್ರೆ ಸಿನಾರಿಯೋ, ಒಂದು ರಾಯಲ್ ಎನ್ಫೀಲ್ಡ್ ಅಂತಾನೆ ಅನ್ಕೊಳ್ಳಿ. ರಾಯಲ್ ಎನ್ಫೀಲ್ಡ್ SAP ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ರಾಯಲ್ ಎನ್ಫೀಲ್ಡ್, ಸೊ ನೀವೊಂದು ಆರ್ಡರ್ ಮಾಡಿದ್ರಿ ಅಂದ್ರೆ ಅಗೇನ್ ಶೋರೂಮ್ ಟು, ಇದೆಲ್ಲ ಸೇಮ್ ಸಿನಾರಿಯೋಸ್. ಸೊ ಶೋರೂಮ್ ಟು ಹೆಡ್ ಆಫೀಸ್ಗೆ 1 minute ಅಲ್ಲಿ, ವಿತಿನ್ ಅ ಮಿನಿಟ್ ಅಲ್ಲಿ ಇಂಟಿಮೇಶನ್ ಹೋಗುತ್ತೆ. ಏನಂದ್ರೆ ಶೋರೂಮ್ ಅವರು ಏನ್ ಮಾಡ್ತಾರೆ ಅಂದ್ರೆ SAP ನಲ್ಲಿ ಎಂಟರ್ ಮಾಡ್ತಾರೆ ಈ ತರ ರಿಕ್ವೈರ್ಮೆಂಟ್ ಇದೆ ಅಂತ. ಸೊ ಶೋರೂಮ್ ಟು ಹೆಡ್ ಆಫೀಸ್ 1 minute ಅಲ್ಲಿ ಇಂಟಿಮೇಶನ್ ಹೋಗ್ಬಿಡುತ್ತೆ. ಓಕೆ, ಹೆಡ್ ಆಫೀಸ್ ಟು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್, ಈಗ ಮುಂಬೈ ಟು ಚೆನ್ನೈಗೆ ಅಗೇನ್ 1 minute ಅಲ್ಲಿ ಹೋಗುತ್ತೆ. ಓಕೆ, ದೆನ್ ಪ್ರೊಡಕ್ಷನ್ ಅಗೇನ್ 6 months ಅಂತಾನೆ ಅನ್ಕೊಳ್ಳೋಣ. ಸೊ ಟ್ರಾನ್ಸ್ಪೋರ್ಟ್ 1 month ಅಂತಾನೆ ಅನ್ಕೊಳ್ಳೋಣ. ಸೊ ಟೋಟಲ್ ಎಷ್ಟಾಯ್ತು ಅಂದ್ರೆ
7 months ಆಯ್ತು. ಸೊ 2 ಮಿನಿಟ್ಸ್ ಬಿಟ್ಬಿಟ್ಟಿದೆ, ಇಗ್ನೋರ್ ಮಾಡೋಣ. ಸೊ ಇಲ್ಲಿ 2 weeks ಸೇವ್ ಆಯ್ತು, ಹೌದಾ? ಸೊ ಈ ರೀಸನ್ಗೆ ERP ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ತಾರೆ. ಓಕೆ, ನಿಮಗೊಂದು ಡೌಟ್ ಬರ್ಬೋದು, ಇದನ್ನ ಕಾಲ್ಸ್ ಅಲ್ಲಿ ಮಾಡ್ಬೋದು, ಇಲ್ಲ ಇಮೇಲ್ ಕಳಿಸ್ಬೋದು, ERP ಸಾಫ್ಟ್ವೇರ್ ಅಗತ್ಯ ಏನಿದೆ ಅಂತ. ಸೊ ERP ಸಾಫ್ಟ್ವೇರ್ ಓಕೆ, ಇದು ಹೇಗಿದ್ರು ಕಾಲ್ ಅಲ್ಲಿ ಮ್ಯಾನೇಜ್ ಮಾಡ್ಬೋದು. ಬಟ್ ಒಂದ್ ಸಿನೇರಿಯೋ ಹೇಳ್ತೀನಿ. ಈಗ Amazon.com ಗೊತ್ತು ನಿಮ್ಗೆ. ಸೊ ಅಮೆಝಾನ್ ಅಲ್ಲಿ ಎವ್ರಿ ಡೇ 80 lakh to 1 crore ಆರ್ಡರ್ಸ್ ಬರುತ್ತೆ ಅಮೆಝಾನ್ ವೆಬ್ಸೈಟ್ ಅಲ್ಲಿ. ಸೊ ಆಗ 80 lakh to 1 crore ಆರ್ಡರ್ ನ ನೀವು ಮೇಲಲ್ಲಿ ಪ್ರೊಸೆಸ್ ಮಾಡೋದಕ್ಕೆ, ಇಲ್ಲಾಂದ್ರೆ ಫೋನ್ ಅಲ್ಲಿ ಪ್ರೊಸೆಸ್ ಮಾಡೋದಕ್ಕೆ ಮಿನಿಮಮ್ ಅಂದ್ರೆ 1 lakh ಪೀಪಲ್ ನ ನೀವು ಎಂಪ್ಲಾಯ್ ಮಾಡ್ಬೇಕು. ಓಕೆ, ಏನಾಗತ್ತೆ, ಅವ್ರ ಫೋನ್ ರಿಸೀವ್ ಮಾಡ್ತಾರೆ, ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ತಗೋತಾರೆ, ಅದನ್ನ ಇನ್ನೊಬ್ರಿಗೆ ಹೇಳ್ಬೇಕು, ಅವ್ರು ಅದನ್ನ ಪ್ಯಾಕ್ ಮಾಡ್ಬೇಕು, ಕಳಿಸ್ಬೇಕು. ಇಲ್ಲಿ ತುಂಬಾ ಟೈಮ್ ಹಿಡಿಯತ್ತೆ. ಓಕೆ, ಒಂದು ಹ್ಯೂಮನ್ ಎರರ್ಸ್ ಆಗ್ಬೋದು, ಅವ್ರು ಹೇಳಿದ ಪ್ರಾಡಕ್ಟ್ ಒಂದು, ನಾವು ಹೇಳಿದ ಪ್ರಾಡಕ್ಟ್ ಒಂದು, ಆಮೇಲೆ ಡೆಲಿವರಿ ಲೇಟ್ ಆಗ್ಬೋದು. ಇವಾಗ ನಿಮಗೆ ಗೊತ್ತಿರ್ಬೋದು, ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ 1 day ಡೆಲಿವರಿ ಅಂತೆಲ್ಲ ಕಾನ್ಸೆಪ್ಟ್ ಇದೆ. ಸೊ ಅದೆಲ್ಲ ಆಗದೆ ಇರ್ಬೋದು. ಆ ರೀಸನ್ಗೆ ಅಮೆಝಾನ್ ಬ್ಯಾಕ್ ಎಂಡ್ ಅಲ್ಲಿ SAP ನೇ ಯೂಸ್ ಮಾಡ್ತಾರೆ. ಸೊ ಏನಂತಾರೆ, ಆನ್ಲೈನ್ ಶಾಪಿಂಗ್ ಸೈಟ್ಸ್ ಎಲ್ಲ ಇರುತ್ತಲ್ಲ, ERP ಮೇಲೆ ನಡೆಯುತ್ತೆ. ಓಕೆ, ಇದನ್ನಾದ್ರೂ ಹೇಗಾದ್ರೂ ಹ್ಯಾಂಡಲ್ ಮಾಡ್ಬೋದು ಅಂತ ಅನ್ಕೊಳ್ಳೋಣ. ಬಟ್ ನಿಮಗೆ ಗೊತ್ತಿದ್ಯೋ ಇಲ್ಲ, ಮುಂಚೆ ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗಿತ್ತು ಅಂತ. ಸೊ ಇವಾಗ ಬೇರೆ ತರ ಆಗಿದೆ. ಸೊ ಮುಂಚೆ ಏನಿತ್ತು ಅಂದ್ರೆ, ನಾವ್ ಯಾವ್ದಾದ್ರು ಬ್ಯಾಂಕಿಗೆ ದುಡ್ಡನ್ನ ಡೆಪಾಸಿಟ್ ಮಾಡಿದ್ರೆ, ಇಲ್ಲಾಂದ್ರೆ ದುಡ್ಡನ್ನ ನಾವು ತಗೊಂಡು ಬಂದ್ರೆ ಏನಾಗ್ತಿತ್ತು ಅಂದ್ರೆ, ಫುಲ್ ಕಂಪ್ಲೀಟ್ ಮ್ಯಾನ್ಯಲ್ ಪ್ರೊಸೆಸ್ ಇರ್ತಿತ್ತು. ಸೊ ಬ್ಯಾಂಕ್ ಅವ್ರು ಏನು ಅಂದ್ರೆ, ಅವ್ರ ಹತ್ರ ಒಂದು ಲೆಡ್ಜರ್ ಬುಕ್ ಇರ್ತಿತ್ತು, ಅಲ್ಲಿ ಅದನ್ನ ನೋಟ್ ಡೌನ್ ಮಾಡ್ಕೋತಿದ್ರು. ನಮ್ ಪಾಸ್ಬುಕ್ ಮೇಲೆ ನೋಟ್ ಡೌನ್ ಮಾಡ್ತಿದ್ರು. ಸೊ ಇಷ್ಟು ದುಡ್ಡನ್ನ ಇವ್ರ ಅಕೌಂಟ್ ಅಲ್ಲಿ ಇದೆ, ಇವ್ರು ತೆಗ್ದಿದ್ದಾರೆ ಅಂತ. ಪ್ರಾಬಬ್ಲಿ ನೀವು ನೋಡಿರ್ಲಿಕ್ಕಿಲ್ಲ ಈ ತರ ಸಿನಾರಿಯೋಸ್. ಓಕೆ, ಯಾಕಂದ್ರೆ ನಾನ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ನನ್ ಬ್ಯಾಂಕ್ ಅಕೌಂಟ್ ಇತ್ತು. ಆ ಟೈಮಲ್ಲಿ ಹಂಗಿತ್ತು. ಸೊ 12th ಆಮೇಲೆ ಡಿಗ್ರಿ ಹೋಗ್ತಿದ್ದಾಗೆಲ್ಲ ಫುಲ್ ATM ಬಂದ್ಬಿಡ್ತು. ಓಕೆ, ಸೊ ಬಟ್ ಇವತ್ ಹೇಗಿದೆ ಅಂದ್ರೆ, ನೀವು ದುಡ್ಡನ್ನ ಫೋನ್ ಪೇ ನಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು, ATM ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು, ಯಾವುದೇ ಬ್ರಾಂಚ್ ಹೋಗ್ಬಿಟ್ಟು ಎಲ್ಲಿ ಬೇಕಾದ್ರೂ ದುಡ್ಡು ಕಳಿಸ್ಬೋದು. ಓಕೆ, ಇದು ಫೋನ್ ಕಾಲ್ಸ್ ಅಲ್ಲಾಗ್ಲಿ ಮೇಲ್ಸ್ ಅಲ್ಲಾಗ್ಲಿ ಇಂಪಾಸಿಬಲ್. ಓಕೆನಾ? ಸೊ ಇದಕ್ಕೆ ERP ಸಿಸ್ಟಮ್ ಬೇಕೇ ಬೇಕು. ಓಕೆ, ಸೊ ERP ಇವತ್ತು ಎಷ್ಟು ಸೊ ಎಲ್ಲರೂ ಎಷ್ಟು ಹೇಗೆ ಇಂಟೆನ್ಸ್ ಆಗಿ ಯೂಸ್ ಮಾಡ್ತಿದ್ದಾರೆ ಅಂದ್ರೆ, KSRTC ಬಸ್ ಟಿಕೆಟ್ ಇವತ್ತು ವೆಂಡಿಂಗ್ ಮಷಿನ್ ಬಂದಿದೆ. ಮುಂಚೆ ಮ್ಯಾನ್ಯಲ್ ಆಗಿ ಬರ್ಕೊಡ್ತಿದ್ರು. ಇವತ್ತು ಆ ವೆಂಡಿಂಗ್ ಮಷಿನ್ ಹೇಗೆ ಅಂದ್ರೆ, ಅಟ್ ದ ಎಂಡ್ ಆಫ್ ದಿ ಡೇ ಅವ್ರಿಗೆ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಒಂದ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಬಂದ್ಬಿಡತ್ತೆ. ಸೊ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ, ಸೀರಿಯಲ್ ನಂಬರ್ ಇಟ್ಕೊಂಡವ್ರು ಟಿಕೆಟ್ ಮೇಲೆ. ಸೊ ಆ ಸೀರಿಯಲ್ ನಂಬರ್ ಮೇಲೆ ಯಾವ ತರ ಎಷ್ಟು ಟಿಕೆಟ್ ಸೇಲ್ ಆಗಿದೆ ಆ ತರ ಲೆಕ್ಕ ಹಾಕೋರು. ಬಟ್ ಇವಾಗ ಹಂಗಿಲ್ಲ, ಟಿಕೆಟ್ ವೆಂಡಿಂಗ್ ಮಷಿನ್ ಬಂದಿದೆ. ಆಮೇಲೆ KB ಎಲೆಕ್ಟ್ರಿಸಿಟಿ ಬಿಲ್ ಜನರೇಟ್ ಆಗ್ತಿತ್ತಲ್ಲ, ಸೊ ಮುಂಚೆಲ್ಲ ಮ್ಯಾನ್ಯಲ್ ಆಗಿ ಮಾಡೋರು ಅವರು. ಸೊ ಇವಾಗ ಎಲ್ಲದೂ ಆಟೋಮೇಟೆಡ್ ಆಗಿದೆ. ಇದೆಲ್ಲ ERP ಇಂದಾನೆ ಯೂಸ್ ಆಗೋದು. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನನ್ನ ಫ್ರೆಂಡ್ ಮೆಡಿಕಲ್ ಶಾಪ್ ಇದೆ. ಅವ್ರು ಮುಂಚೆ ಏನ್ ಮಾಡೋರು ಅಂದ್ರೆ, ಪ್ರತಿದಿನ ರಾತ್ರಿ ಅವ್ರದ್ದು ವರ್ಕ್ ಮುಗಿದ್ಮೇಲೆ ರಾತ್ರಿ 10 o'clock ಒಂದ್ಸತಿ ಶಟರ್ ಹೇಳ್ಕೊಂಡು ಯಾವ್ದ್ಯಾವ್ದು ಸ್ಟಾಕ್ ಇದೆ, ಯಾವ್ದಾವ್ದು ಸ್ಟಾಕ್ ಇಲ್ಲ, ಯಾವ್ದಾವ್ದು ತರಿಸ್ಬೇಕು, ಎಲ್ಲದನ್ನು ನೋಡೋಗ್ತಿದ್ರು. ಸೊ ಒಂದು ಮೆಡಿಕಲ್ ಶಾಪ್ ಅಲ್ಲಿ ಏನಿಲ್ಲ ಅಂದ್ರೂ ಒಂದು 1000 ಮೆಡಿಸಿನ್ಸ್ ಇರುತ್ತೆ, 1000 ಟೈಪ್ಸ್ ಆಫ್ ಮೆಡಿಸಿನ್. ಸೊ ಮ್ಯಾನ್ಯಲಿ ಎಲ್ಲದನ್ನು ಚೆಕ್ ಮಾಡಿ ಹೋಗೋಷ್ಟೊತ್ತಿಗೆ ಮಿನಿಮಮ್ 2 hours ಆಗ್ತಿತ್ತು ಅವ್ರ ಮನೆಗೆ. ಓಕೆ, ಬಟ್ ಇವಾಗ ಹೇಗಿದೆ ಅಂದ್ರೆ, ನೀವು ಸ್ವಲ್ಪ ದೊಡ್ಡ ಮೆಡಿಕಲ್ ಶಾಪಿಗೆ ಹೋದ್ರೆ ಅವ್ರ ಕಂಪ್ಯೂಟರ್ ಅಲ್ಲಿ ಜನರೇಟೆಡ್ ಬಿಲ್ ಕೊಡ್ತಾರೆ ಗೊತ್ತಾ. ಸೊ ಕಂಪ್ಯೂಟರ್ ಅಲ್ಲಿ ಎಂಟರ್ ಮಾಡ್ಕೊಡ್ತಾರೆ. ಅವರು ಏನ್ ಮಾಡ್ತಾರೆ, ಸ್ಟಾಕ್ ಬಂದಾಗ ಸ್ಟಾಕ್ ಅಪ್ಡೇಟ್ ಮಾಡ್ತಾರೆ. ಸೊ ಒಂದೊಂದೇ ಸೇಲ್ ಆಗ್ತಾ ಹೋದಾಗೆ ಅಲ್ಲಿ ಬಿಲ್ ಮಾಡ್ತಾ ಹೋಗ್ತಾರೆ. ಅವಾಗ ಕಂಪ್ಯೂಟರ್ ಅಲ್ಲಿ ಅಪ್ಡೇಟ್ ಆಗಿರುತ್ತೆ ಯಾವ್ಯಾವ ಮೆಟೀರಿಯಲ್ ಎಷ್ಟೆಷ್ಟಿದೆ ಸ್ಟಾಕ್ ಅಲ್ಲಿ ಅಂತ. ಅದೇ ಸೇಮ್ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಆಗುತ್ತೆ, ಶಾಪಿಂಗ್ ಮಾಲ್ಸ್ ಅಲ್ಲಿ ಆಗುತ್ತೆ. ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ, ಮುಂಚೆ ಅಗೇನ್ ಸೊ ಎಲ್ಲ ಕ್ಲೋಸ್ ಆದ್ಮೇಲೆ ಕೌಂಟ್ ಮಾಡಿ ಹೋಗೋರು ಫಿಸಿಕಲಿ. ಬಟ್ ಇವಾಗ ನೀವು ಒಂದು ಕ್ಲಿಕ್ ಅಲ್ಲಿ ಎಲ್ಲ ಬಂದ್ಬಿಡತ್ತೆ. ಓಕೆ, ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್. ಸೊ ನೀವು ಇದನ್ನ ಫೋನ್ ಕಾಲ್ ಅಲ್ಲಾಗ್ಲಿ ಅಥವಾ ಮೇಲ್ಸ್ ಅಲ್ಲಾಗ್ಲಿ ಇಲ್ಲಾಂದ್ರೆ ಫ್ಯಾಕ್ಸ್ ಅಲ್ಲಾಗ್ಲಿ ಮಾಡೋದಕ್ಕೆ ಇಂಪಾಸಿಬಲ್. ಓಕೆ, ಸೊ ಇವತ್ತು ಕರೆಂಟ್ ಸಿಚುವೇಶನ್ ಅಲ್ಲಿ ERP ಗಳಿಲ್ಲ ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಬಿದೋಗತ್ತೆ, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಿದೋಗತ್ತೆ, ಆನ್ಲೈನ್ ಶಾಪಿಂಗ್ ಬಿದೋಗತ್ತೆ. ಸೊ ಇವತ್ತು ಜಗತ್ತೇ ನಿಂತೋಗಂತ ಸಿಚುವೇಶನ್ ಇದೆ. ERP ಬೇಕೇ ಬೇಕು. ಓಕೆ, ಸೊ ERP ಇಸ್ ದ ನೆಸೆಸರಿ ಥಿಂಗ್ ಟುಡೇ, ಜಸ್ಟ್ ಲೈಕ್ ಫುಡ್ ಅಂಡ್ ಏರ್. ಓಕೆ, ಸೊ ಯಾಕೆ ERP ಬೇಕು ಅಂತ ಗೊತ್ತಾಯ್ತಲ್ವಾ? ಅಂದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್ ಏನಕ್ಕೆ ಬೇಕು ಅಂತ ಗೊತ್ತಾಯ್ತು.
ಅದೇ ರೀತಿ ಅದನ್ನ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಸೊ ಒಂದು ಆರ್ಗನೈಸೇಷನ್ ಅಲ್ಲಿ ಡಿಪಾರ್ಟ್ಮೆಂಟ್ಸ್ ಇರತ್ತಲ್ವಾ, ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಇರುತ್ತೆ? ಫಿನಾನ್ಸ್ ಇರುತ್ತೆ, ಅದಾದ್ಮೇಲೆ ಪರ್ಚೇಸಿಂಗ್ ಇರುತ್ತೆ, ನೆಕ್ಸ್ಟ್ ಸೇಲ್ಸ್ ಇರುತ್ತೆ, ಆಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಪ್ರೊಡಕ್ಷನ್ ಆದ್ಮೇಲೆ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅದಾದ್ಮೇಲೆ ಮೇನ್ ಎಚ್ ಆರ್ ಡಿಪಾರ್ಟ್ಮೆಂಟ್ ಇರುತ್ತೆ. ತುಂಬಾ ಇದೇ ರೀತಿ ಡಿಪಾರ್ಟ್ಮೆಂಟ್ ಇರತ್ತಲ್ವಾ. ಸೊ ಅದೇ ರೀತಿ SAP ನಲ್ಲಿ ಮಾಡ್ಯೂಲ್ಸ್ ಅಂತ ಕರೀತಾರೆ. ಓಕೆ, ಸೊ ಫಿನಾನ್ಸ್ ಮಾಡ್ಯೂಲ್ಗೆ SAP ನಲ್ಲಿ ಫಿನಾನ್ಸ್ ಅಂಡ್ ಕಂಟ್ರೋಲ್ ಅಂತ ಮಾಡ್ಯೂಲ್ ಇದೆ. ಓಕೆ, ಸೊ ಪರ್ಚೇಸಿಂಗ್ಗೆ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಸೇಲ್ಸ್ಗೆ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್, ಓಕೆ, ಪ್ರೊಡಕ್ಷನ್ಗೆ ಪ್ರೊಡಕ್ಷನ್ ಪ್ಲಾನಿಂಗ್, ಸ್ಟೋರ್ಸ್ಗೆ ವೇರ್ ಹೌಸ್ ಮ್ಯಾನೇಜ್ಮೆಂಟ್, HR ಗೆ HCM ಅಂತ ಕರೀತಾರೆ, ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ. ಓಕೆ, ಸೊ ನಾವು ಯಾವ್ದಾದ್ರು ಒಂದ್ ಮಾಡ್ಯೂಲ್ ಅಲ್ಲಿ ಕಲ್ತ್ಬಿಟ್ಟು ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡ್ಬೋದು. ಅದು ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ ತೋರಿಸ್ತೀನಿ, ಹೇಳ್ತೀನಿ. ಸೊ ಈ ಮಾಡ್ಯೂಲ್ಗೆ ಏನಂತ ಕರೀತಾರೆ ಅಂದ್ರೆ ಫಂಕ್ಷನಲ್ ಮಾಡ್ಯೂಲ್ಸ್ ಅಂತ ಕರೀತಾರೆ. ಸೊ ಇವ್ರ ಕೆಲಸ ಏನು ಅಂದ್ರೆ ಬಿಸ್ನೆಸ್ ನ ಅರ್ಥ ಮಾಡ್ಕೊಂಡು, ಅಂದ್ರೆ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನ್ ಆಗತ್ತೆ ಅನ್ನೋದು ಅರ್ಥ ಮಾಡ್ಕೊಂಡು ಅದನ್ನ ಕಾನ್ಫಿಗರ್ ಮಾಡ್ಕೊಡೋದು ಕ್ಲೈಂಟ್ಸ್ಗೆ. ಓಕೆ, ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾನು ಒಂದು ಪ್ರೀವಿಯಸ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದೆ. TVS ಕಂಪನಿ ಗೊತ್ತಲ್ವಾ, TVS ಮೋಟರ್ ಸೈಕಲ್ಸ್. ಓಕೆ, TVS ಮೋಟರ್ ಸೈಕಲ್ಸ್ಗೆ SAP ಇಂಪ್ಲಿಮೆಂಟೇಶನ್ ಮಾಡ್ಬೇಕಿತ್ತು. ನನ್ನ ಕಂಪನಿ E&Y ಅಂತ, ಸೊ ಅದು IT ಕಂಪನಿ. ಓಕೆ, E&Y ಲಿಮಿಟೆಡ್ ಅಂತ. ಸೊ E&Y ಕನ್ಸಲ್ಟೆಂಟ್ಸ್ ಹೋಗ್ಬಿಟ್ಟು TVS ಮೋಟರ್ಸ್ ಹೋಗಿ ಅಲ್ಲಿ ಅವ್ರ ಪ್ರೋಸೆಸ್ ಸ್ಟಡಿ ಮಾಡ್ಬಿಟ್ಟು SAP ಇಂಪ್ಲಿಮೆಂಟೇಶನ್ ಮಾಡ್ಕೊಟ್ಟು ಬಂದ್ರು. ಓಕೆ, ಸೊ ಇದು ಯಾವ ರೀತಿ ಆಗತ್ತೆ ಅಂತ ನೆಕ್ಸ್ಟ್ ನೋಡೋಣ. ಸೊ ಕನ್ಫ್ಯೂಸ್ ಆದ್ರೆ ತಲೆ ಕೆಡ್ಸ್ಕೋಬೇಡಿ. ಸೊ ಇವಾಗ ನಾವು ಮಾಡ್ತಾ ಇರೋದು, ನಾವು ಮುಂದಕ್ಕೆ ತಗೊಂಡು ಹೋಗ್ತಾ ಇರೋ ಟಾಪಿಕ್ ಯಾವುದು ಅಂದ್ರೆ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್. ಓಕೆ, ನನಗೆ ಇದು ಒಂದು ಸ್ಟೋರಿ ಇದೆ, ನಾನು ಯಾಕೆ ಸೇಲ್ಸ್ ತಗೊಂಡಿಲ್ಲ, ಯಾಕೆ ಪ್ರೊಡಕ್ಷನ್ ಪ್ಲಾನಿಂಗ್ ತಗೊಂಡಿಲ್ಲ ಅಂತ. ಸೊ ಫಿನಾನ್ಸ್ ಅಂಡ್ ಕಂಟ್ರೋಲ್ಗೆ ನನಗೆ ನಾಲೆಜ್ ಇರಲಿಲ್ಲ, ಯಾಕಂದ್ರೆ ಸ್ವಲ್ಪನಾರು ಬಿಸ್ನೆಸ್ ಪ್ರೋಸೆಸ್ ಬೇಕಿತ್ತು. ಈಗ ಲೆಡ್ಜರ್ ಬುಕ್, GL ಅಕೌಂಟ್ಸ್, ಚಾರ್ಟ್ ಆಫ್ ಅಕೌಂಟ್, ಈ ರೀತಿ ಎಲ್ಲ ಬರುತ್ತಲ್ವಾ, ಕಾಸ್ಟ್ ಸೆಂಟರ್, ಈ ಬಗ್ಗೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಅದಕ್ಕೆ ಫಿನಾನ್ಸ್ ಅಂಡ್ ಕಂಟ್ರೋಲ್ನ ಇಗ್ನೋರ್ ಮಾಡಿದೆ. ಓಕೆ, ಸೊ ಪ್ರೊಡಕ್ಷನ್ ಪ್ಲಾನಿಂಗ್ ಆಕ್ಚುಲಿ ನಂದು ಮೆಕ್ಯಾನಿಕಲ್ ಇಂಜಿನಿಯರ್ ನಾನು. ಸೊ ಪ್ರೊಡಕ್ಷನ್ ಪ್ಲಾನಿಂಗ್ ನಮಗೆ ರಿಲೇಟೆಡ್ ಇತ್ತು. ಬಟ್ ಏನಕ್ಕೆ ಬಿಟ್ಟೆ ಅಂದ್ರೆ ಅದು ಚಿಕ್ಕ ಮಾಡ್ಯೂಲ್, ಅದು ಬರೀ ಪ್ರೊಡಕ್ಷನ್ ಪ್ಲಾನಿಂಗಿಗೆ ಓಪನಿಂಗ್ ಇರೋದು ಕಡಿಮೆ. ಓಕೆ, ಸೊ ಸೇಮ್ ವಿತ್ ವೇರ್ ಹೌಸ್ ಮ್ಯಾನೇಜ್ಮೆಂಟ್. ವೇರ್ ಹೌಸ್ ಮ್ಯಾನೇಜ್ಮೆಂಟ್ ಚಿಕ್ಕ ಮಾಡ್ಯೂಲ್. ಏನು ಅಂದ್ರೆ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಜೊತೆಗೆ PP ಮಾಡಿದ್ರೆ ಓಕೆ, MMPP ಆದ್ರೆ ಓಕೆ, ಇಲ್ಲಾಂದ್ರೆ MMWM ಮಾಡಿದ್ರೆ ಓಕೆ. ಬಟ್ ಏನು ಅಂದ್ರೆ ಬರೀ ಇದೇ ಮಾಡ್ಯೂಲ್ಸ್ ಮಾಡಿದ್ರೆ ಎಲ್ಲೂ ಓಪನಿಂಗ್ ಇರಲ್ಲ. ಆ ರೀಸನ್ಗೆ ಇದೆರಡು ಬಿಟ್ಟೆ. ನೆಕ್ಸ್ಟ್ HCM, ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ದಟ್ ಈಸ್ HR. ಏನಕ್ಕೆ ಬಿಟ್ಟೆ ಅಂದ್ರೆ ಅಗೇನ್ ನಂಗೆ HRದು ಕಾನ್ಸೆಪ್ಟ್ಸ್ ಗೊತ್ತಿರ್ಲಿಲ್ಲ. ಏನೇನ್ ನಡೆಯುತ್ತೆ HR ಡಿಪಾರ್ಟ್ಮೆಂಟ್ ಅಲ್ಲಿ, ಹೇಗ್ ನಡೆಯುತ್ತೆ, ಅದು ಏನು ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಅದನ್ನ ಬಿಟ್ಬಿಟ್ಟೆ. ಓಕೆ, ಇನ್ನು ಉಳಿದಿದ್ದು ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಮತ್ತೆ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್. ಸೇಲ್ಸ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಬಟ್ ಅದಕ್ಕೋಸ್ಕರ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ನಡೆಯುತ್ತೆ, ಅದು ನಮ್ದು ಇಂಜಿನಿಯರಿಂಗ್ ಟಾಪಿಕ್ ಆಗಿತ್ತು. ಸೊ ಅದಕ್ಕೆ ಚೂಸ್ ಮಾಡಿದ್ದು. ಓಕೆ, ನಿಮ್ಮಲ್ಲಿ ಡೌಟ್ ಇರ್ಬೋದು. ಸೊ ನೀವು ಕಾಮರ್ಸ್ ಫೀಲ್ಡ್ ಇಂದ ಬಂದಿದ್ದೀರಾ, ಶುಭಂದು BCom ಆಗಿದೆ, ಪುಣ್ಯಶ್ರೀ ಅವ್ರದ್ದು MBA ಆಗಿದೆ. ಸೊ ನಾವು ಮಾಡ್ಬೋದಾ ಇದನ್ನ ಅಂತ. ಸೊ ಆಬ್ವಿಯಸ್ಲಿ ಮಾಡ್ಬೋದು. SAP ನ BA ಆದವರು ಮಾಡ್ಬೋದು. ನಮ್ ಸೀನಿಯರ್ ಮ್ಯಾನೇಜರ್ BA. ಓಕೆ, ಅವರು SAP ಮಾಡ್ಬಿಟ್ಟು ನಮಗೆ ಸೀನಿಯರ್ ಮ್ಯಾನೇಜರ್ ಆಗಿದ್ದಾರೆ. ಓಕೆ, ಇದಕ್ಕೆ ಫಂಕ್ಷನಲ್ ಮಾಡ್ಯೂಲ್ಸ್ ಅಂತ ಕರೀತಾರೆ. ಸೊ ಬಿಸ್ನೆಸ್ ರಿಲೇಟೆಡ್ ಏನಿರುತ್ತಲ್ವಾ, ಇದಕ್ಕೆ ಫಂಕ್ಷನಲ್ ಮಾಡ್ಯೂಲ್ಸ್ ಅಂತ ಕರೀತಾರೆ. ಅದೇ ರೀತಿ ಕೋಡಿಂಗ್ ಬರುತ್ತೆ. ಓಕೆ, ಟೆಕ್ನಿಕಲ್ ಮಾಡ್ಯೂಲ್ಸ್. ಸೊ ಕೋಡಿಂಗ್ ಬರುತ್ತೆ, ಅದಕ್ಕೆ ABAP ಮತ್ತೆ ಬೇಸಿಸ್ ಅಂತ ಕರೀತಾರೆ. ಇದೆರಡು ಮಾಡ್ಯೂಲ್ ಏನು ಅಂದ್ರೆ SAP ನಲ್ಲಿ ಕೋಡಿಂಗ್ ಬರುತ್ತದು. C ಪ್ರೋಗ್ರಾಮಿಂಗ್ ತರ ABAP ಅಂತ ಒಂದು ಫಂಕ್ಷನಾಲಿಟಿ ಇದೆ, ಆ ಕೋಡಿಂಗ್ ಬರುತ್ತೆ. ಸೊ ಅದು ನನಗೆ ಏನು ಗೊತ್ತಿರ್ಲಿಲ್ಲ. ಕೋಡಿಂಗ್ ಅಂದ್ರೆ ನನಗೆ ಮೊದ್ಲಿಂದನೂ ಒಂಥರ ಅಲರ್ಜಿ. ಸೊ ಅದಕ್ಕೆ ಅದನ್ನ ಇಗ್ನೋರ್ ಮಾಡಿದೆ. ಸೊ ಬೇಸಿಸ್ ಏನು ಅಂದ್ರೆ ಸರ್ವರ್ ಮೇಂಟೆನೆನ್ಸ್ ತರ. ಯಾಕೆ ಸಿಸ್ಟಮ್ ಅಡ್ಮಿನ್ ಇರ್ತಾರೆ ಗೊತ್ತಾ ಕಂಪನಿನಲ್ಲಿ. ಸೊ ಒಬ್ರಿಗೆ ಆಥರೈಸೇಷನ್ ಕೊಡೋದು. ಈಗ ವಿಂಡೋಸ್ ನೀವು ಓಪನ್ ಮಾಡ್ಬೇಕಾದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳತ್ತಲ್ಲ, ಯೂಸರ್ ನೇಮ್ ಪಾಸ್ವರ್ಡ್ ಸೆಟ್ ಮಾಡೋದು, ಅದು ಬೇಸಿಸ್ ಅವ್ರ ಕೆಲಸ. ಇದೆರಡು ಕಂಪ್ಯೂಟರ್ ಸೈನ್ಸ್ ಅವ್ರು ಮಾಡೋದು. ಅದಕ್ಕೆ ನಾನು ಇಗ್ನೋರ್ ಮಾಡ್ಬಿಟ್ಟು ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಚೂಸ್ ಮಾಡಿದೆ. ಓಕೆನಾ?
ಸೊ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನ್ ನಡೆಯುತ್ತೆ ಅದಕ್ಕೆ ಕಾನ್ಫಿಗರ್ ಮಾಡೋದು. ಓಕೆ, ಸೊ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಓಕೆ, ಇದು ಝೂಮ್ ಮೀಟಿಂಗ್ ಎಂಡ್ ಆಗ್ತಿದೆ. ಸೊ ಎಕ್ಸಿಟ್ ಆಗಿ ರೀಜಾಯ್ನ್ ಆಗೋಣವಾ? ಅದು 40 ಮಿನಿಟ್ಸ್ ಅಷ್ಟೇ ಇದೆ ಅದು. ಓಕೆನಾ ಶುಭ, ರೀಜಾಯ್ನ್ ಆಗೋಣವಾ? ಹಾ ಓಕೆ. ಓಕೆ ಓಕೆ, ರೀಜಾಯ್ನ್ ಆಗೋಣ. ಓಕೆ ಪುಣ್ಯ ಅವರು ರೀಜಾಯ್ನ್ ಆಗಿ.